ಮೊಬೈಲ್ ಗಿಫ್ಟ್ ಬಂತು, 2 ಕೋಟಿ ದುಡ್ಡು ಹೋಯ್ತು. ಎಷ್ಟೋ ಥರದ ಸ್ಕ್ಯಾಮ್ಗಳನ್ನ ನೋಡ್ತಾ ಇದೀವಿ. ಈಗ ಹೊಸ ಥರದ ಸ್ಕ್ಯಾಮ್ಗಳಲ್ಲೂ ಅಪ್ಡೇಟ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿರುವಂತಹ ದೇವಾಶಿಶ್ ಅವರಿಗೆ ಕಳೆದ ನವೆಂಬರ್ 27ನೇ ತಾರೀಕು ಒಂದು ಕಾಲ್ ಬರುತ್ತೆ. ಮೋಹಿತ್ ಜೈನ್ ಅಂತ ಇವ್ರು ಹೇಳ್ತಾರೆ, ನಾವು ಸಿಟಿ ಬ್ಯಾಂಕ್ ರೆಪ್ರೆಸೆಂಟೇಟಿವ್, ನಿಮಗೆ ಫ್ರೀ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿದೆ, ಹಾಗಾಗಿ ಏರ್ಟೆಲ್ ಶೋರೂಮ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ಗೆ ಹೊಸ ಸಿಮ್ ಕಾರ್ಡ್ ತಗೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಾರನೆ ಈ ವ್ಯಕ್ತಿನೂ ಹೋಗಿ ಹೊಸ ಸಿಮ್ ಕಾರ್ಡ್ ತಗೋತಾರೆ. ಇದಾದ್ಮೇಲೆ ಡಿಸೆಂಬರ್ 1ನೇ ತಾರೀಕು ಇವರಿಗೆ ಒಂದು ಹೊಸ ಮೊಬೈಲ್ ಕೂಡ ಬರುತ್ತೆ. ಇದನ್ನ ಅವರೇ ಕಳಿಸ್ಕೊಡ್ತಾರೆ ಅಂಡ್ ಹೇಳ್ತಾರೆ, ನಿಮಗೆ ಬ್ಯಾಂಕ್ ಕಡೆಯಿಂದ ಇದೊಂದು ಗಿಫ್ಟ್ ಆಗಿ ಬಂದಿದೆ ಅಂತ. ಕೊರಿಯರ್ ಮುಖಾಂತರ ಕಳಿಸಿರುವಂತ ರೆಡ್ಮಿ ಹೊಸ ಫೋನ್ಗೆ ಹೊಸ ಸಿಮ್ ಕಾರ್ಡ್ನ ಹಾಕಿ ಆಕ್ಟಿವೇಟ್ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನ ಕೇಳಿಸ್ಕೊಂಡು ಆ ವ್ಯಕ್ತಿ ಕೂಡ ಅವ್ರು ಹೇಳ್ದ ಹಾಗೆ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಮಾಡಿದ್ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಮೆಸೇಜಸ್ ಅಥವಾ ಇಮೇಲ್ಸ್ ಬರ್ತಾ ಇರಲಿಲ್ಲ. ಇದರಿಂದ ಅವರಿಗೆ ಅನುಮಾನ ಬಂದು ಡಿಸೆಂಬರ್ 5ನೇ ತಾರೀಕು ಹತ್ತಿರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆವಾಗ ಗೊತ್ತಾಗಿದೆ ಅವರ 2 ಅಕೌಂಟ್ಗಳಿಂದ ಒಟ್ಟು 2.80 ಕೋಟಿ ದುಡ್ಡು ಲಾಸ್ ಆಗಿದೆ ಅಂತ. ಸೈಬರ್ ಥೆಫ್ಟ್ಗೆ ಬೇಕಾಗಿರುವಂತಹ ಕ್ಲೋನಿಂಗ್ ಹಾಗೂ ಒಂದಷ್ಟು ಆಪ್ಸ್ಗಳನ್ನ ಮುಂಚೆನೆ ಇನ್ಸ್ಟಾಲ್ ಮಾಡಿ ಆ ಫೋನನ್ನ ಗಿಫ್ಟ್ ರೂಪದಲ್ಲಿ ಕಳಿಸಿದ್ದಾರೆ. ಯಾವಾಗ ದೇವಾಶಿಶ್ ಅವರು ಈ ಗಿಫ್ಟ್ ಆಗಿ ಬಂದಿರುವಂತಹ ಹೊಸ ಫೋನಿಗೆ ಹೊಸ ಸಿಮ್ ಕಾರ್ಡ್ ನ ಹಾಕಿ ಆಕ್ಟಿವೇಟ್ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ನ ಕೊಡ್ತಾರೋ, ಆ ಸೈಬರ್ ಥೆಫ್ಟ್ ಅಥವಾ ಸೈಬರ್ ಕ್ರೈಮ್ ಮಾಡುವಂತವರು ಕಂಪ್ಲೀಟ್ ಆಗಿ ಕಂಟ್ರೋಲ್ ನ ಪಡ್ಕೊಂಡಿದ್ದಾರೆ. ಅಂಡ್ ಬ್ಯಾಂಕ್ ಇಂದ ಯಾವುದೇ ರೀತಿಯಾದಂತಹ ಮೆಸೇಜಸ್ ಅಥವಾ ಇಮೇಲ್ಸ್ ಬರ್ದಲೇ ಇರೋ ಹಾಗೆ ಕಂಟ್ರೋಲ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಇವ್ರ ಅಕೌಂಟ್ ಅಲ್ಲಿ ಇರುವಂತಹ ಅಷ್ಟು ದುಡ್ಡು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಅನ್ನೋನ್ ನಂಬರ್ ಇಂದ ಕಾಲ್ ಬಂದು ನಿಮಗೆ ಗಿಫ್ಟ್ ಬಂದಿದೆ ಅಂತಂದ್ರೆ ದಯವಿಟ್ಟು ಅದನ್ನ ಎಂಟರ್ಟೈನ್ ಮಾಡಬೇಡಿ.